ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯುದ್ಧ ಕಾರ್ಮೋಡ ಕವಿದಿದೆ. ರಜೆಗೆ ಬಂದಿರುವಂತಹ ಯೋಧರಿಗೆ ವಾಪಸ್ಸಾಗುವಂತೆ ಕರೆ ಬರ್ತಾ ಇದೆ. ರಜೆಗೆ ಬಂದಿರುವಂತಹ ಬೆಳಗಾವಿ ಹಾಗೆ ಬಾಗಲಕೋಟೆ, ವಿಜಯಪುರ ಯಾರೆಲ್ಲ ಯೋಧರು ಬಂದಿದ್ದಾರೆ ಅವರಿಗೆ ವಾಪಸ್ ಆಗಿ ಅಂತ ಬೆಟಾಲಿಯನ್ ಹಾಗೆ ಯೂನಿಟ್ಗಳಿಂದ ಕರೆ ಮಾಡಲಾಗಿದೆ. ರಜೆಯಿಂದ ಮರಳಲು ಸಿದ್ಧ ಆಗಿರಿ ಅಂತ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕಲಬುರಗಿ, ಮೈಸೂರು, ಮಂಗಳೂರಿನ ಯೋಧರಿಗೆ ಅಲರ್ಟ್ ಆಗಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲೂ ವಾಪಸ್ ಕರೀತೀವಿ ಅಂತ ಕರೆ ಮಾಡಿ ಸೂಚನೆ ಕೊಡಲಾಗಿದೆ. ವಾಪಸ್ ಕರ್ತವ್ಯಕ್ಕೆ ಮರಳೋದಕ್ಕೆ ನೀವು ಸಿದ್ಧರಾಗಿರಬೇಕು ಅನ್ನುವಂತಹ ಸಂದೇಶ ಕೊಟ್ಟಿದ್ದು ಸೇನಾ ಯೂನಿಟ್ ಹಾಗೆ ರೆಜಿಮೆಂಟ್ಗಳಿಂದ ಯೋಧರಿಗೆ ಕರೆ ಮಾಡಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ಬೇಕಾದರೂ ಕರಿಬಹುದು, ಆಗ ನೀವು ಬರಬೇಕಾಗತ್ತೆ ಅಂತ. ರಜೆಗೆ ಬಂದಿರುವಂತಹ ಯೋಧರಲ್ಲಿ ಹೆಚ್ಚಾಯಿತು ರಣೋತ್ಸಾಹ. ಯುದ್ಧಕ್ಕಾಗಿ ತುದಿಗಾಲ ಮೇಲೆ ನಿಂತು ಕಾಯ್ತಾ ಇದ್ದೇವೆ, ಪಾಕಿಸ್ತಾನವನ್ನ ಸುಟ್ಟು ಹಾಕ್ತೀವಿ ಅಂತ ಯೋಧ ಆಕ್ರೋಶ ಹೊರಹಾಕಿದ್ದಾರೆ. ಪಾಕ್ ವಿರುದ್ಧ ಸೇಡನ್ಗೆ ತೀರಿಸಿಕೊಳ್ಳೋದಕ್ಕೆ ಹಾತೊರಿತಾ ಇದ್ದಾರೆ ಯೋಧರು. ಕುಟುಂಬಗಳ ಜೊತೆಗೆ ಕಾಲ ಕಳೀತಾ ಇದ್ದಾರೆ ಯೋಧರು. ಸೇನೆಯಿಂದ ಕರೆ ಬಂದ್ರೆ ಹೊರಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಸೈನಿಕರು ಹೇಳ್ತಾ ಇದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದುಷ್ಕೃತ್ಯದ ಬಳಿಕ ಈಗ ಪಾಕ್ ಮತ್ತು ಭಾರತ ಇಲ್ಲಿ ಗಡಿಯಲ್ಲಿ ಏನಂತಂದರೆ ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು. ಅದರಲ್ಲೂ ಸಹ ಯಾವಾಗ ಯುದ್ಧವಾಗುತ್ತೋ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಹೇಳಿದ್ರೆ, ರಜೆಗೆ ಬಂದಂಥ ಯೋಧರಿಗೆ ಈಗ ರೀಕಾಲ್ ಆಗ್ತಾ ಇರುವಂಥದ್ದು. ಅಂದರೆ ಕಾಲ್ಗಳು ಬರ್ತಾ ಇದ್ದಾವೆ ಆಯಾ ಬೆಟಾಲಿಯನ್ಗಳು, ಆಯಾ ಯೂನಿಟ್ಗಳಿಂದ ನೀವು ಯಾವುದೇ ಕಾರಣಕ್ಕೂ ಸಜ್ಜಾಗಿರಿ, ನಾವು ಕರೆ ಮಾಡಿದ ತಕ್ಷಣ ನೀವು ವಾಪಸ್ ಬರಬೇಕು ಅನ್ನೋಂಥದ್ದು. ಈಗ ರಜೆಗೆ ಬಂದಂಥ ಯೋಧರು ನನ್ನ ಜೊತೆಗಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಮತ್ತು ಎಷ್ಟು ದಿನಗಳ ಕಾಲ ರಜೆ ಬಂದರು, ಮತ್ತು ಒಂದು ಕಡೆಗೆ ಯುದ್ಧದ ಕಾರ್ಮೋಡ ಇದೆ, ಯುದ್ಧ ನಡೆಯುತ್ತೆ ಅಂತ ಒಂದು ಸಂದರ್ಭ ಇರುವಂಥದ್ದು. ರಜೆಗೆ ಬಂದಾಗ ಯೋಧನ ಮನಸ್ಥಿತಿ ಹೇಗಿರುತ್ತೆ ಸುತ್ತ ಅವ್ರನ್ನೇ ಮಾತನಾಡಿಸ್ತೀನಿ. ನೀವು ಯಾವ ಯೂನಿಟಲ್ಲಿದ್ರಿ? ನಮ್ಮ ಎಲ್ಪೆಂಟ್ರಿ ಬೆಟಾಲಿಯನ್ ಸರ್. ಯಾವ ಬಂದಿರಿ ನೀವು? ನಾ ಬಂದು 10 ದಿನ ಆಯ್ತು ಸರ್. 1 ತಿಂಗಳು ಲೀವ್ ಬಂದೀನಿ ಸರ್. 1 ತಿಂಗಳು ಲೀವ್ ಬಂದಿರಿ. ನಿಮ್ಗೆ ಯಾವಾಗ ನಿಮ್ಮ ಯೂನಿಟಿಂದ ಕಾಲ್ ಬಂದಿತ್ತು? ಈಗ 2 ದಿನ ಹಿಂದೆ ನನಗೆ ರಿಕಾಲ್ ಬಂದಿದ್ದು ಸರ್. ರೆಡಿಯಾಗಿರಿ, ಯಾವಾಗ ಬೇಕಾದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಕರೆಸ್ಬೋದು ಅಂತ ಹೇಳಿ ನನಗೆ ರಿಕಾಲ್ ಬಂದಿದ್ದು ಸರ್. ಈಗೆಲ್ಲ ಯೂನಿಟಲ್ಲೆಲ್ಲ ತಯಾರಿ ಆಗ್ತಾಯಿದೆ. ನೈಟ್ ಫೈರಿಂಗು, ಡೇ ಫೈರು, ಅಮ್ಯುನಿಷನ್ ಕಲೆಕ್ಷನು ಎಲ್ಲ ಯಾವ ಥರ ಆಗ್ತಾಯಿದೆ. ನಮ್ಮ ಕಾಲ್ ಬಂದಿದೆ ಸರ್. ಇಮಿಡಿಯೇಟ್ಲಿ ಸಜ್ಜಾಗಿರಿ, ಯಾವಾಗ ಬೇಕಾದಾಗ ನೀವು ಯೂನಿಟಲ್ಲಿ ವಾತಾವರಣ ಹೆಂಗಿದ್ದೀರಿ? ಈಗ ಯೂನಿಟಲ್ಲಿ ಎಲ್ಲ ಸರ್ ತಯಾರಿ ಮಾಡ್ತಾಯಿದ್ದಾರೆ. ತಮ್ಮ ಎಲ್ಲ ತಯಾರಿ, ಅಮ್ಯುನಿಷನ್ ಕಲೆಕ್ಷನ್ ಆಗಲಿ ಎಲ್ಲ ಹುಡುಗರನ್ನ ತಯಾರು ಮಾಡ್ತಾಯಿದ್ದಾರೆ. ಸುಟ್ಟಿ ಪಟ್ಟಿ ಎಲ್ಲ ಲೀವ್ ಎಲ್ಲ ಬಂದ್ ಮಾಡಿದ್ದಾರೆ ಸರ್. ಈಗೆಲ್ಲ ಎಲ್ಲ ಮೂಮೆಂಟ್ ಎಲ್ಲ ಬಂದಿದೆ. ಅಲ್ಲಿ ತಮ್ಮ ಎಲ್ಲ ವೆಪನ್ ಕ್ಲೀನಿಂಗು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಸರ್. ಯೂನಿಟಲ್ಲೆಲ್ಲ ವಾತಾವರಣ, ಯುದ್ಧದ ವಾತಾವರಣನೇ ಇದೆ ಸರ್. ಈ ರಜೆಗೆ ಬಂದಾಗ ಆಲ್ಮೋಸ್ಟ್ ಎಲ್ಲ ಕಾಲ್ ಬರ್ತಾ ಇದಾವೆ ಹೆಂಗ್ರಿ? ಈಗ ಎಲ್ಲರಿಗೆ ನಮ್ಮ ಅಕ್ಕಪಕ್ಕ ನನ್ನ ಸ್ನೇಹಿತರಿಗೆ ಪೂಜಿದೆ ಎಲ್ಲ ಕೇಳಿದ್ದೀನಿ ಸರ್. ಎಲ್ಲರಿಗೆ ಕಾಲ್ ಬರ್ತಾ ಇದ್ದಾವೆ. ನಮ್ಮ ದೋಸ್ತ ಇದ್ದಾನೆ ದಿಲ್ಲಿಯಲ್ಲಿ, ಅವಾಗೆಲ್ಲ ರಿಕಾಲ್ ಬಂದಿದೆ, ಅವರೆಲ್ಲ ರೆಡಿಯಾಗಿದ್ದಾರೆ. ಈಗೆಲ್ಲ ಇವರು ನಮ್ಮ ದೋಸ್ತರು ಇವ್ರಿಗೆ ಬಂದಿದೆ, ಇವರಿಗೆಲ್ಲ ಮೆಸೇಜ್ ಬಂದಾವ, ಇವರು ಎಲ್ಲ ರೆಡಿಯಾಗಿದ್ದಾರೆ ಸರ್. ನಾವು ಹೋಗೋಕೆ ರೆಡಿ ಇದ್ದೀವಿ ಸರ್. ಒಬ್ಬರು ಯೋಧರಂದಾಗ ಅಲ್ಲಿ ರಣೋತ್ಸಾಹ ಇರುತ್ತೆ, ಮತ್ತೊಂದು ಕಡೆಗೆ ಅಲ್ಲಿ ಆ ಗಡಿಯಲ್ಲಿ ಈ ರೀತಿಯಾದಂಥ ಯುದ್ಧದ ವಾತಾವರಣ ಇದ್ದಾಗ ನೀವು ಇಲ್ಲಿ ರಜೆಗೆ ಬಂದಿದ್ದೀರಿ ಸರ್. ಗಡಿದ ನೆನಪಾಗುತ್ತೆ ಸರ್. ನಾವು ಮನೇಲಿ ಇರೋದು ಕಮ್ಮಿ, 9 ತಿಂಗಳಲ್ಲಿ 3 ತಿಂಗಳಿಲ್ಲ ಸರ್ ನಾವು. ನಮ್ಗೆ ಅಲ್ಲಿ ಅದೇ ಜಾಸ್ತಿ ನೆನಪಾಗೋದು ಸರ್. ನಾವು ಹೋಗ್ಬೇಕನ್ನೋ ಹುಮ್ಮಸ್ ಈಗಾದರೂ ಇದೆ ಸರ್. ನಮ್ಗೆ ಹೋಗಬೇಕಾಗಿದೆ. ನಾವು ಕಾಯ್ತಾ ಇದ್ದೀವಿ ಅದು ಯಾವಾಗ ಬರುತ್ತೆ ಅಂತ. ನಾನು 15 ವರ್ಷ ಸರಿ ಸರ್, ನಾನು ನೋಡ್ತಾ ಇದ್ದೀನಿ, ನಾನು ಕಾಯ್ತಾ ಇದ್ದೀನಿ. ಅವರ ಪಾಕಿಸ್ತಾನ ಸುಟ್ಟು ಹಾಕಬೇಕು ಅನ್ನೋದು ನನಗೆ ಹುಮ್ಮಸ್ಸಿದೆ ಸರ್. ಹೋಗು ನನಗೆ ಛಲ ಇದೆ. ಈಗ ನಾನು ನಾಳೆ ಈಗ ಸದ್ಯ ಕರೆದ್ರು ಇವತ್ತೇ ಹೋಗೋದು ಸರ್ ಸಾಯಂಕಾಲ. ನಾನು ಫಸ್ಟ್ ಆಫ್ ಆಲ್ ನಮ್ಮ ಹೇಳ್ಬೇಕಂದ್ರೆ ದೇಶ ಮೊದಲು ಸರ್, ಆಮೇಲೆ ಮನೆ ಅಂತ ನಾವು ಮೊದಲೇ ಕಸಮೆಲ್ಲ ತಿಂದುವಾಗ ನಾವು ಪ್ರಾಮಿಸ್ ಮಾಡಿರ್ತೀವಿ. ಹಾಗಾಗಿ ದೇಶ ಮೊದಲು ಸರ್. ಉತ್ಸಾಹ ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ನಾವು ವರ್ಷ ಎಲ್ಲ ಟ್ರೈನಿಂಗ್ ಮಾಡಿದ್ದು, ಇವಾಗೇ ತೋರಿಸ್ಕೊಳ್ಳೋದು. ಹಾಗಾಗಿ ಇವಾಗ ತೋರಿಸಬೇಕಾದ ಸಂದರ್ಭ ಅಂದರೆ ನಾವು ತೋರಿಸ್ಕೋಬೇಕು ಸರ್ ಅಷ್ಟೇ. ಇವತ್ತೇ ಕಾಲ್ ಬಂದರು, ನಾವು ರೀಜಾಯ್ನ್ ಆಗೋಕ್ಕೆ ರೆಡಿ ಇದ್ದೀವಿ. ಯೂನಿಟಲ್ಲಿ ಯಾವುದೇ ರೀತಿ ತಯಾರಿ ನಡೆದ್ರೆ, ಯಾವುದೇ ರೀತಿ ಕಾಂಪಿಟೇಷನ್ ಇದ್ದರೆ ನಾವು ಒಂದು ರೀತಿಯಲ್ಲಿ ಭಾಗಿಯಾಗಬೇಕು ಅನ್ನೋದು ಇದನ್ನಿರುತ್ತೆ, ಉತ್ಸಾಹ ಇರುತ್ತೆ ನಮಗೆ. ಆ ಫ್ಯಾಮಿಲಿ ಇಲ್ಲಿ ಊರಲ್ಲಿ ಇರೋದಕ್ಕಿಂತ ನಾವು ಯೂನಿಟಲ್ಲಿ ಈ ಸಮಯದಲ್ಲಿದ್ದರೆ ಒಂದು ಫ್ಯಾಮಿಲಿಗೆ ಸಪೋರ್ಟ್ ಇದ್ದಂಗೆ ಇರುತ್ತೆ ಸರ್. ಅಂತ ಪಾಕಿಸ್ತಾನ ಮಾಡಿರೋಂಥ ಈ ಕೃತ್ಯಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ. ಈಗ ಸೇಡ ತೀರಿಸ್ಕೋಬೇಕು ಅಂತ ಹೇಳಿ ಸೇಡ ತೀರಿಸ್ಕೋಬೇಕು ಸರ್. ಈ ರೀತಿ ನಮ್ಮ ಅಮಾಯಕ ಜನರ ಇದನ್ನಾಗಿದೆ, ಮಾರಣ ಹೋಮ ಆಗಿದೆ, ನರಸಂಹಾರ ಅನ್ಬೋದು ಇದನ್ನು. ಅದಕ್ಕಾಗಿ ನಾವು ಯಾವುದೇ ರೀತಿಯ ಫರ್ದರ್ ಆ್ಯಕ್ಷನ್ ಆರ್ಡರ್ ಯಾವುದೇ ಇರಲಿ ಅದಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿ ಇದ್ದೀರಿ? ಆರ್ಡರ್ ಸಿಕ್ಕರೆ ಸಾಕು ಸರ್. ಯಾವುದೇ ಕ್ಷಣದಲ್ಲಿ ನಮ್ಮನ್ನು ಕರಿತೀವಿ ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ನಾವು ಕೂಡ ಸನ್ನದ್ಧರಾಗಿದ್ದೀವಿ. ಮನೆಯಲ್ಲಿ ನಮಗೂ ಕೂಡ ತಳಮಳ ಇದೆ. ಯಾವಾಗ ಹೋದಿವೋ, ಯಾವಾಗ ಗಡಿಯಲ್ಲಿ ಕಾಲಿಡ್ತೀವೋ, ಯಾವಾಗ ನಮಗೆ ಕೈಗೆ ವೆಪನ್ಗಳು ಬರ್ತಾವೋ ಅನ್ನೋ ರೀತಿಯಲ್ಲಿ ಏನಂತಂದರೆ ಉತ್ಸಾಹ, ಈಗ ರಣೋತ್ಸಾಹ ಯೋಧರಲ್ಲಿ ಇರುವಂಥದ್ದು. ಅತನಿಯನ್ಪು ಜೊತೆಗೆ ಷಡಕ್ಷರೀಯ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.